Sure. Please welcome here, Star Upendra Singh on the stage. ಸರ್ ನಾನು ಹೇಳಿದ್ದೀನಿ ನೀವು ಸಾಕು ಅನ್ನೋ ರೇಂಜ್ಗೆ ಅವರು ಚಪ್ಪಾಳೆ ಕೊಡ್ತಾರೆ ಅಂತ. ಸರ್ ಹಿಂಗೆ ಅಂದ್ಬಿಡಿ ಸರ್ ಸಾಕು ಅಂತ. ಸಾಕು ಸಾಕು. ಯಾವಣ್ಣ ಯಾವ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೂರವನೇ, ಈ ಊರವನು, ಬಹಳ ಹತ್ರದವನು. ನೋಡಿ, ನಿಮ್ಮ ಪ್ರೀತಿಯಿಂದ ನೀವು ಕರೆದಿದ್ದಕ್ಕೆ ನನಗೆಂತ ಅದೃಷ್ಟ ಅಂದರೆ ನನ್ನ ಮನೆಗೆ ಹೋಗಿ ನನ್ನ ದೇವಸ್ಥಾನಗಳಿಗೆಲ್ಲ ಹೋಗಿ ನನ್ನ ಜನರನ್ನೆಲ್ಲ ಮೀಟ್ ಮಾಡಿಕೊಂಡು ಈಗ ಈ ನನ್ನ ಜನರನ್ನ ಮೀಟ್ ಮಾಡೋವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಧನ್ಯವಾದಗಳು, ಧನ್ಯವಾದ. ಥ್ಯಾಂಕ್ ಯು. ಐ ಲೈಕ್ ಇಟ್. ನಿಜವಾಗ್ಲೂ ಇನ್ನೂ ನೀವೆಲ್ಲ ತುಂಬ ಜನ UA ಚಿತ್ರ ನೋಡಬೇಕು ಅನ್ಸುತ್ತೆ. ನೋಡಿ, ಸ್ವಲ್ಪ ಕಾಂಪ್ಲಿಕೇಟೆಡ್ ಚಿತ್ರ, ಅಷ್ಟು ಈಸಿ ಚಿತ್ರ ಅಲ್ಲ. ನೀವು ಈಸಿಯಾಗಿರೋ ಚಿತ್ರ ನೋಡಿ ಖುಷಿ ಪಟ್ಟಿದ್ದೀರಾ. ಇದು ಸ್ವಲ್ಪ ತಲೆಲಿರೋ ಹುಳ ತೆಗೆಯೋ ಪಿಕ್ಚರ್. ಇದರಲ್ಲಿ ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದುವರೆಗೂ ನಾನು ಅಲ್ಲಿಂದನೇ ಬಂದವನು. ಇಲ್ಲಿ ನಾನು ಇವಾಗ ಕರ್ಕೊಂಬಂದು ನೀವೇ ನಿಲ್ಸಿರೋದು. ಅಲ್ಲಿದ್ದವನು ನಾನು, ಇಲ್ಲಿ ಕರ್ಕೊಂಬಂದು ನಿಲ್ಸಿದ್ದೀರಾ. ಅದೇ ಥರ ನಿಮ್ಮಲ್ಲಿ ಎಷ್ಟೋ ಜನ ಇಲ್ಲಿರೋಂಥ ಅರ್ಹತೆ ಇರೋರು, ನನ್ನ ಪ್ರಕಾರ ನೀವೆಲ್ಲರೂ ಇಲ್ಲಿ ಇತ್ಕೊಳ್ಳೋ ಅರ್ಹತೆ ಇರೋವಂಥವ್ರು. ಬಟ್ ಏನಂದ್ರೆ ಈ ಮೇಲ್ ನಿಂತಿರೋರು ಯಾವಾಗಲೂ ನಿಮ್ಗೆ ಹೇಳ್ತಾನೆ ಇರ್ತಾರೆ, ಹಿಂಗೆ ಕೇಳಿ ಅಂತ. ಕೇಳಿ, ಒಳ್ಳೆ ವಿಷಯ ಕೇಳಿ, ಆದ್ರೆ ಎಲ್ಲ ಕೇಳಕ್ ಹೋಗ್ಬೇಡಿ. ನಿಮ್ಮೊಳಗೊಬ್ಬ ಇದ್ದಾನೆ, ಅವನ ಮಾತು ಕೇಳಿ. ಒಂದೇ ಒಂದು ಸತ್ಯ ಹೇಳ್ತೀನಿ, ನೀವು ಎಲ್ಲ ನಾನೇನು ಮುಖಸ್ತುತಿಗೆ ಹೇಳ್ತೀರ, ನಂಗೆ ಸಿಳ್ಳೆ ಚಪ್ಪಳಗೆ ಹೇಳ್ತಿಲ್ಲ ಈ ಡೈಲಾಗ್ನ. ನಿಮ್ಮಲ್ಲಿ ಒಬ್ಬೊಬ್ಬನು ದೊಡ್ಡ ಸೂಪರ್ ಸ್ಟಾರ್ಗಳಿದ್ದಾರೆ ನಿಮ್ಮೊಳಗಡೆ. ಇದು ಸತ್ಯವಾದ ಮಾತು ಹೇಳ್ತಿದ್ದೀನಿ ಕೇಳಿ. ಯಾರು ಅದನ್ನ ನಂಬ್ತಾರೋ ಅವ್ನು ಎಲ್ಲೋ ಹೊಟ್ಟಾಗ್ತಾನೆ. ಬರೀ ಇವ್ರನ್ನ ಫಾಲೋ ಮಾಡೋನ್ ಫಾಲೋಯರ್ ಆಗೇ ಇರ್ತಾನೆ. ಫಾಲೋಯರ್ ಆಗ್ತೀರಾ, ಕ್ರಿಯೇಟರ್ ಗ್ರೇಟ್ ಆಗ್ತೀರಾ? ಹೇಳಿ, ಏನಾಗ್ತೀರಾ? ಏನಂತೀರಾ? ಇದು ರಿಯಲ್ ಸ್ಟಾರ್ಗಳು ನೀವು. ಆಕ್ಚುಲಿ ಏನ್ ಮಾಡೋದು, ಮನೇಲಿ ಹೇಳ್ತಾರೆ ನಿಮ್ಗೆ ಹಿಂಗಿರೋ ಹಂಗಿರೋ ಅಂತ. ಮನೆ ನೆಕ್ಸ್ಟ್ ಸ್ಕೂಲ್ಗೆ ಹೋದ್ರೆ ಸ್ಕೂಲಲ್ಲಿ ಹೇಳ್ತಾರೆ, ಕಾಲೇಜ್ಗೆ ಹೋದ್ರೆ ಕಾಲೇಜ್ಗೆ ಹೇಳ್ತಾರೆ, ನೆಕ್ಸ್ಟ್ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಹೇಳ್ತಾರೆ ಹಿಂಗೆ ಮಾಡಿ ಹಿಂಗೆ ಇರು ಅಂತ. ಅದನ್ನ ಕೇಳಿಸ್ಕೊಂಡು ನಾವು ಹಂಗೆ ಇರ್ತೀವಿ. ಇರಬಾರ್ದು ಅಂತ ಹೇಳ್ತಿಲ್ಲ, ಒಳ್ಳೆ ವಿಷಯದಲ್ಲಿ ಇರಬೇಕು. ಬಟ್ ನಿಮ್ಮೊಳಗೊಬ್ಬ ಇದ್ದಾನೆ, ಅವನ ಜೊತೆ ಜಾಸ್ತಿ ಮಾತಾಡಿ. ಆ ನಿಮ್ಮೊಳಗಾಗೋ ಘರ್ಷಣೆ ಇದೆಯಲ್ಲ, ಅದ್ರೊಳಗೊಂದು ಆನ್ಸರ್ ಸಿಗುತ್ತಲ್ಲ, ಅದು ಅದ್ಭುತವಾದ್ದು. ಅದನ್ನ ನೀವು ಫಾಲೋ ಮಾಡ್ಬಿಟ್ರೆ ನಿಮಗಿಂತ ಸುಖಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಅದನ್ನ ಹೇಳಕ್ಕೆ ಟ್ರೈ ಮಾಡಿದ್ದೀನಿ UA ಅಲ್ಲಿ. UA ಒಂದ್ಸತಿ ನೋಡಿ, ಓಕೆ? ಏನಂದ್ರೆ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನನಗೂ ಕೂಡ ಅಷ್ಟೇ, ನನ್ನ ಮನೇಲೂ ಕೂಡ ಓದು ಒಂದು ಕೆಲ್ಸಕ್ಕೆ ಹೋಗು, ಅದು ಮಾಡು ಇದು ಮಾಡು ಅಂತ. ಕರೆಕ್ಟ್, ಅವ್ರು ಹೇಳಿದ ತಪ್ಪಲ್ಲ. ಬಟ್ ನಾನು ಯೋಚನೆ ಮಾಡಕ್ಕೆ ಶುರು ಮಾಡಿ, ನನಗೆ ನಿಜವಾಗ್ಲೂ ಏನು ಖುಷಿ ಕೊಡುತ್ತೆ, ನನಗೆ ನಿಜವಾಗ್ಲೂ ಏನು ಇಷ್ಟ, ಅದನ್ನು ಫಸ್ಟ್ ನಾನು ಕಂಡುಹಿಡ್ಕೊಂಡೆ. ಅಲ್ಲಿಂದ ನಾನು ಹಿಂತಿರುಗಿ ನೋಡಲೇ ಇಲ್ಲ. ಕರೆಕ್ಟ್ ಅಲ್ವಾ? ನಿಮಗೇನು ಖುಷಿ ಕೊಡುತ್ತೆ, ನಿಮಗೇನು ಸುಖ ಕೊಡುತ್ತೆ, ನಿಮಗೇನು ಸರಿ ಅನ್ಸುತ್ತೆ, ಅದು ಸುಮ್ಮನೆ ಟಪ್ಪಂತ ಡಿಸಿಷನ್ ತಗೊಂಬೇಡಿ. ಯೋಚನೆ ಮಾಡಿ, ತರ್ಕ ಮಾಡಿ. ಇದು ಹೇಳ್ತಾರಲ್ಲ ಸಮುದ್ರ ಮಂಥನ ಒಳಗಡೆ ಆಗುತ್ತಲ್ಲ, ಅದಾದ್ರ ಮೇಲೆ ಒಂದು ಅಮೃತ ಹುಟ್ಟುತ್ತೆ. ಅದನ್ನು ಫಾಲೋ ಮಾಡಿ ನೋಡಿ, ಎಕ್ಸ್ಟ್ರಾಂಡ್ರಿ ಆಗಿರುತ್ತೆ ನಿಮ್ಮ ಜೀವನ. ಸೂಪರ್ ಆಗಿರ್ತೀರ, ಖುಷಿಯಾಗಿರ್ತೀರ. ಕರೆಕ್ಟ್ ತಾನೆ? ಓಕೆ, ಯು ವಾಂಟ್ ಮೋರ್ ಡೈಲಾಗ್ಸ್? ಕಲೆ ಇಲ್ಲದ ಕಲೆ ಇಲ್ಲ ಕಾಂತ. UI ಪಿಕ್ಚರ್ ಡೈಲಾಗ್ ಹೇಳ್ಬೇಕಾ?
ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಬಿಚ್ಚಕ್ ಮುಂಚೆ ಬೆಲೆ ಜಾಸ್ತಿ, ಜ್ಞಾಪಕ ಇಟ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್ ನಾನು ಹೆಂಗೆ ನಿಮ್ಮ ಹತ್ರ ಡೈಲಾಗ್ ಹೇಳಿಸ್ಲಿ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ನೀವು ಡೈಲಾಗ್ ಮೇಲೆ ಡೈಲಾಗ್ ಹೇಳಿ ಇವರೆಲ್ಲ ಖುಷಿ ಪಟ್ಟಿದ್ದಾರೆ. ಬಟ್ ಎಲ್ಲರದ್ದು ಒಂದು ಪ್ರಶ್ನೆ ಇದೆ ಸರ್. ಎಲ್ಲರೂ ಸಿನಿಮಾ ಮಾಡ್ತಾರೆ ಈ ವರ್ಲ್ಡ್ ಅಲ್ಲಿ. ಸಿನಿಮಾ ನೋಡಿದ್ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಈ ವಿಷಯಗಳೆಲ್ಲ ಆಗುತ್ತೆ. ಬಟ್ ನಿಮ್ಮ ಪ್ರತಿಯೊಂದು ಸಿನಿಮಾನು ನೀವು ಡಿರೆಕ್ಷನ್ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮನೆಗೆ ಹೋದ್ಮೇಲೆ ಚರ್ಚೆ ಆಗುತ್ತೆ, ವಾದಗಳಾಗುತ್ತೆ, ಅದ್ರ ಬಗ್ಗೆನೇ ಒಂದ್ 2-3 ದಿನ ಮಾತುಕತೆಗಳಾಗುತ್ತೆ. ಇದು ನೀವು ಆಗ್ಬೇಕು ಅಂತಾನೆ ಮಾಡದ, ಇಲ್ಲ ನಿಮ್ಮ ಸಿನಿಮಾಗಳು ಅಷ್ಟೇ ಆಗದ, ಯಾಕೆ ಅಂತ ಇದು? ಇಲ್ಲ ಇಲ್ಲ ಏನಿಲ್ಲ, ನಾನು ಒಂದೇ ಒಂದು ಸಣ್ಣ ಇದು ಮಾಡ್ಕೊಂಡಿರೋದು. ನಾನು ಇವಾಗ ಹೇಳೋದಲ್ಲ, ನಾನೊಂದು ಕತೆ ಹೇಳ್ತೀನಿ, ನೀ ಕೇಳಿ ಅನ್ನೋದು ಒಂದು ಸ್ಟೈಲ್. ನಿಮಗೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ನೀವ್ ಹೇಳಿ ನೋಡೋಣ ಅನ್ನೋದಿದೆಯಲ್ಲ, ಅದು ಇನ್ನೊಂದು ಸ್ಟೈಲ್. ಇದು ಕೇಳಿದ್ದೀರಾ ನೀವು ಕತೆ? ಎ ಫಾರ್ ಅಂದ್ರೆ ಏನು ಅನ್ಸುತ್ತೆ ನಿಮ್ಗೆ? ನಿಮ್ಗೆ ಹೇಳ್ಕೊಟ್ಟಿರೋದೇ ಇದು, ಎ ಫಾರ್ ಆಪಲ್. ಹಿಂಗ್ ಹೇಳಿ ಹೇಳಿ ನಿಮ್ಗೆ ಎ ಫಾರ್ ಅನ್ಕೊಳ್ಳಿ ಆಪಲ್ ಅಂತಾನೆ ಬರುತ್ತೆ. ಅದೇ ನಿಮ್ಗೆ ಎ ಫಾರ್ ಒಂದಷ್ಟು ವರ್ಡ್ಸ್ ಹೇಳು ಅಂತ ಹೇಳಿದ್ರೆ ಒಬ್ಬ ಅಮೆರಿಕಾನವನು, ಒಬ್ಬ ಅಂಬಿಕಾನವನು, ಒಬ್ಬ ಆಸ್ಟ್ರೇಲಿಯಾನವನು, ಕರೆಕ್ಟ್ ತಾನೆ? ನೀವು ಯೋಚನೆ ಮಾಡಬಾರ್ದು. ಆ ತರ ಒಂದು ಶಿಕ್ಷಣ ನಮಗೆ ಕೊಟ್ಟಿರೋದು, ಅರ್ಥ ಆಯ್ತಾ? ಅದೇ ತರ ಸಿನಿಮಾಗಳು ನೋಡ್ತೀರಾ, ನಾನು ಒಂದು ಸಣ್ಣ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ಮಾತಾಡಿ ಅನ್ನೋ ಸಿನಿಮಾ ಮಾಡ್ತೀನಿ, ಅದಕ್ಕೆ ಇಷ್ಟೊಂದು ಚರ್ಚೆಗಳು, ಅದಕ್ಕೆ ಇಷ್ಟೊಂದು ಇದು. ಏನ್ ಸರ್ ಅದು ಕನ್ಫ್ಯೂಷನ್, ಏನು ಅದು ಹಂಗ ಹಿಂಗ ಹಂಗ ಅಂತ? ಅದು ನಿಮ್ಮಲ್ಲಿ ಆಗಬೇಕು, ಅವಾಗಲೇ ಅದು ಸೂಪರ್. ನಿಮ್ಮಲ್ಲಿ ಹೇಳಿದಲ್ಲ, ಒಬ್ಬೊಬ್ಬ ಯುನೀಕ್ ಪರ್ಸನಾಲಿಟಿ ಇದೆ, ಅದಕ್ಕೆ ಜಾಗ ಕೊಡ್ತೀನಿ ಅಷ್ಟೇ. ನಾನು ಮಾಡ್ತಿರೋ ಕೆಲಸ ಅಷ್ಟೇ, ನೀವು ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಹೇಳ್ತಾ ಇಲ್ಲ ನಾನು. ಸರ್, ಎಲ್ಲರ ಪರವಾಗಿ ನಿಮ್ಮ ಮಾತುಗಳನ್ನ ಕೇಳೋದೇ ನಮಗೊಂದು ರೀತಿಯಲ್ಲಿ ಡಿಕ್ಷನರಿ ಅಂತ ಹೇಳ್ಬೋದು. ಎಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇಂತಹ ಅದ್ಭುತ ಸಿನಿಮಾಗಳನ್ನ ಕೊಡ್ತಾ ಇರೋದಕ್ಕೆ, ಅಂಡ್ ಇಲ್ಲಿ ಡೈಲಾಗ್ ಹೇಳಿ ಮನೋರಂಜನೆ ಕೊಟ್ಟಿದ್ದಕ್ಕೆ. ಬಟ್ ಪರ್ಸನಲ್ ಒಂದು ರಿಕ್ವೆಸ್ಟ್ ಇದೆ ಸರ್, ಹೇಳಿ. ಧಿಕ್ಕಾರಕ್ಕಿಂತ ಅಧಿಕಾರ ದೊಡ್ಡದು ಅಂತ ಆ ಒಂದು ಡೈಲಾಗ್ ಹೇಳಿದ್ರೆ ಇವಾಗ ಕಂಪ್ಲೀಟ್ ಆಗ್ಬಿಡುತ್ತೆ ಸರ್. ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಡಬ 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 ಡಬ. ಥ್ಯಾಂಕ್ ಯು ಸೋ ಮಚ್. ಆ ಅಧಿಕಾರ ಎಲ್ಲಿದೆ ಗೊತ್ತಾ? ಎಲ್ಲಿದೆ? ನೀವು ಅನ್ಕೊಂಡಿದ್ದೀರಾ ನಾವು ಬರೀ ಧಿಕ್ಕಾರಕ್ಕೆ ಹೋಗಿದ್ದೀವಿ ಅಂತಲ್ಲ. ಅಧಿಕಾರ ಆಕ್ಚುಲಿ ನಿಮ್ಮ ಹತ್ರ ಇರೋದು, ಕರೆಕ್ಟಾ? ಅಧಿಕಾರ ಯಾರ ಹತ್ರ ಇದೆ? ಒಂದ್ಸತಿ ಜೋರಾಗಿ ಹೇಳ್ರಪ್ಪ, ನಮ್ಮ ಹತ್ರ ಇದೆ ಅಂತ. ಕಮಾನ್, ಒಂದ್ಸತಿ ಕೂಗಿ ನೋಡೋಣ, ಯುವ ಶಕ್ತಿ ಹೆಂಗಿದೆ ನೋಡೋಣ. ಕಮಾನ್. ಇದು ನಾನು ಹೇಳದೇ ಇದ್ರು ಕೂಗ್ಬೇಕು, ಅದು ನಿಜವಾದ ಶಕ್ತಿ, ಕರೆಕ್ಟಾ? ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ವಾವ್, ನಾವು ಇದಕ್ಕಿಂತ ಜಾಸ್ತಿ ಉಪ್ಪಿ ಸರ್ ಹತ್ರ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರು ನಮ್ಮನ್ನ ಮಾತಿನಲ್ಲಿ, ಡೈಲಾಗ್ ನಲ್ಲಿ, ಎಲ್ಲಾ ವಿಚಾರದಲ್ಲೂ ಈ ಕಾರ್ಯಕ್ರಮದಲ್ಲಿ ಮನೋರಂಜನೆ ಕೊಟ್ಟಿದ್ದಾರೆ. ಸಾಕಲ್ವಾ? ಅಲ್ಲ, ನೀವು ಬಿಟ್ರೆ ನಾಳೆ ತನಕ ಡೈಲಾಗ್ ಹೇಳಿ ಅಂತ ಹೇಳ್ತಾನೆ ಇರ್ತೀರಾ? ಡ್ಯಾನ್ಸಾ? ನಾನ್ ಹೇಳಕ್ಕಾಗಲ್ಲ, ನಮಗ್ ಗೊತ್ತಿಲ್ಲ. ನಾನು ಸಿನಿಮಾಲೇ ಡ್ಯಾನ್ಸ್ ಮಾಡಲ್ಲ ಕರೆಕ್ಟ್ ಆಗಿ, ಇಲ್ಲಿ ಏನ್ ಡ್ಯಾನ್ಸ್ ಮಾಡ್ತೀನಿ ನಾನು? ಓಕೆ ಓಕೆ, ಒಂದೇ ಒಂದು ಸಾಂಗ್ ಹೇಳ್ತೀನಪ್ಪ. ಜೀವನದಲ್ಲಿ ನಮಗ್ ಬೇಕಿರೋದು ಏನಂದ್ರೆ, ಹೇಳ್ಕೊಳಕ್ಕೊಂದೂರು, ತಲೆ ಮ್ಯಾಗೊಂದ್ಸೂರು, ಮನ್ಗಕ್ಕೆ ಭೂಮ್ತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ಟಂಜಿ, ನೆಗತ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಇವತ್ತು ಬೆಳಗ್ಗೆ ಬಂದಿದ್ದಾರೆ, ಬೇಗ ಹಲವಾರು ಕಡೆ ಭೇಟಿ ಕೊಟ್ಟಿದ್ದಾರೆ. ಆದ್ರೂ 1% ಎನರ್ಜಿ ಕಡಿಮೆ ಆಗದಿರೋ ತರ ಜನರಿಗೆ ಖುಷಿ ಕೊಟ್ಟಿದ್ದೀರಾ ಸರ್. ಇದಕ್ಕಿಂತ ದೊಡ್ಡದು ಏನಿಲ್ಲ. ಥ್ಯಾಂಕ್ ಯು. ಒಂದೇ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನಮ್ಗೆಲ್ಲ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ನೋಡು ಅವನ್ ಹೆಂಗ್ ಚೆನ್ನಾಗಿದ್ದಾನೆ, ನೋಡು ಅವ್ನ್ ಕಾರ್ ತಗೊಂಡಿದ್ದಾನೆ, ಇವನ್ ಮನೆ ಕಟ್ಟಿದ್ದಾನೆ, ನೋಡು ಅವನ್ ಹೆಂಗಿದ್ದಾನೆ, ಯಾವಾಗ್ಲೂ ಕಂಪೇರ್ ಮಾಡಿ ಮಾಡಿ ನಿಮ್ ತಲೆ ಮೇಲೆ ಹೊಡಿತಾನೆ ಇರ್ತಾರೆ. ದಯವಿಟ್ಟು ಯಾವುದು ಕಂಪೇರ್ ಮಾಡಬೇಡಿ. ನಿಮ್ಗೇನ್ ಇಷ್ಟನೋ ಖುಷಿಯಾಗಿರಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ, ಪರಾಗಿರ್ತೀರ. ನಿಜ ಹೇಳ್ತೀರಿ ಕೇಳಿ, ನಾನು 0 ಇಂದ ಬಂದವನು, ನಾನು ಏನೂ ಇಲ್ಲದೆ ಬಂದವನು. ನಾನು ಹೇಳೋ ಮಾತು ಸತ್ಯ ನಂಬಿ. ನಾನು ಏನೂ ಇಲ್ದಾಗ ಎಷ್ಟು ಖುಷಿಯಾಗಿದ್ನೋ, ಈಗೆಲ್ಲ ಇದ್ದಷ್ಟು ಖುಷಿಯಾಗಿಲ್ಲ.
ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲ ಇದ್ರು ಆ ಖುಷಿ ಸಿಗಲ್ಲ ನಿಜವಾಗ್ಲು. ಯಾಕೆ ಗೊತ್ತಾ, ಏನು ಇಲ್ಲದೆ ನನ್ನ ಜೀವನ ಸ್ಟಾರ್ಟ್ ಮಾಡೋದ್ನಲ್ಲ, ನನಗೆಲ್ಲ ಪ್ಲಸ್ಸೇ. ಝೀರೋ ಇಂದ ಸ್ಟಾರ್ಟ್ ಮಾಡಿದವನಿಗೆ 1 ಪೈಸಾ ಸಿಕ್ಕರು ಪ್ಲಸ್ಸೇ, ಕರೆಕ್ಟ್ ತಾನೆ? 1 ರೂಪಾಯಿ ಸಿಕ್ಕರು ಪ್ಲಸ್ಸೇ, 100 ರೂಪಾಯಿ ಸಿಕ್ಕರು ಪ್ಲಸ್ಸೇ. ಅದೇ ನನ್ನ ಹತ್ರ ಒಂದು 10,000 ಇದ್ದಿದ್ರೆ 2,000 ಸಿಕ್ಕರಿ 2,000ನಾ ಏನಯ್ಯ, ನನ್ನ ಯೋಗ್ಯತೆ ಎಷ್ಟು ಅಂತ ಅಲ್ವಾ? ಸೊ ಏನೂ ಇಲ್ದಿರೋ ಜೀವನ ಸೂಪರ್, ಸಖತ್ತಾಗಿರುತ್ತೆ. ದಯವಿಟ್ಟು ಯಾರು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಹ್ಯಾಪಿಯಾಗಿರಿ, ಖುಷಿಯಾಗಿ ಪ್ರೆಸೆಂಟ್ ಅಲ್ಲಿ ಇರಿ, ಎಲ್ಲ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದೇ ರೀತಿ ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಹಿಟ್ ಆಗ್ಬೇಕು ಅಂತಂದ್ರೆ ಬಾಯ್ಸ್ ಆನ್ ಡ್ಯಾನ್ಸ್ ಅಕಾಡೆಮಿ ಕೂಡ ಇದೆ. ಅದರ ಮುಖ್ಯಸ್ಥರಾಗಿರುವಂತಹ ಕಿಶೋರ್ ಕೂಡ ನಮ್ಮ ಜೊತೆ ಇದ್ದಾರೆ. ಜೋರಾಗುವಂತಹ ಚಪ್ಪಾಳೆ. UI ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ. ಅದರ ಸೆಲೆಬ್ರೇಷನ್ ಅನ್ನ, ಅಫಿಷಿಯಲ್ ಸೆಲೆಬ್ರೇಷನ್ ಅನ್ನ ಕಾರ್ಕಳೋತ್ಸವದಲ್ಲಿ ನಾವು ಮಾಡ್ತಾ ಇದೀವಿ. ಚಪ್ಪಾಳೆ ಜೋರಾಗಿ ಬರಲಿ. ಅಂಡ್ ಉಪ್ಪಿ ಸರ್ಗೆ ನಾವು ತುಂಬು ಹೃದಯದ ಧನ್ಯವಾದವನ್ನ ಈ ಮೂಲಕ ಮಾಡ್ತಾ ಇದೀವಿ. ಲೈಟ್ ಮ್ಯೂಸಿಕ್ ಎಲ್ಲ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್.